ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಇದು ಕಡಲೆ ಉಸಲಿ ಮಾಡುವುದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಎಣ್ಣೆ ಕಾದಿದೆ. ಇವಾಗ ಒಂದು ಸ್ಪೂನ್ ಸಾಸಿವೆ ಹಾಕೋಣ. ಓಕೆ, ಅದು ಚೆನ್ನಾಗಿ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಆವಾಗ ಅದು ಡ್ರೈ ಆಗಿದೆ ಅಂತ, ಫ್ರೈ ಆಗಿದೆ ಅಂತ. ಫ್ರೆಶ್ ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಹಸಿರುಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಎಣ್ಣೆಯಲ್ಲಿ ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಹಸಿರುಮೆಣಸಿಕಾಯಿ, ಕರಿಬೇವಿನ ಸೊಪ್ಪು ಹಾಕೋಣ. ಇದು ಲೈಟಾಗಿ ಫ್ರೈ ಆಗಬೇಕು. ಜಸ್ಟ್ 30 ಸೆಕೆಂಡ್, ಜಾಸ್ತಿ ಅಂದರೆ 1 ಮಿನಿಟ್. ನೋಡಿ, ಇದು ಫ್ರೈ ಆಗಿದೆ. ಕಡಲೆಕಾಳನ್ನ ನೀರಲ್ಲಿ ನೆನೆಸ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು 3 ಸರಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ನೀರು ಬಸಿದು ಮತ್ತೆ ಫ್ರೆಶ್ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ನೀರಿರಬಾರ್ದು, ಓಕೆನಾ? ಈಗ ಡ್ರೈ ಆಗಿರಬೇಕು. ಇದನ್ನು ಇವಾಗ ಈ ಒಗ್ಗರಣೆಗೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಯಿತು. ಆಲ್ಮೋಸ್ಟು ಕಡಲೆ ಉಸಲಿ ರೆಡಿ ಆಗ್ತಾ ಇದೆ, ಅಂದರೆ ಬೆಂದಿದೆ ಅಂತ. ಇದಕ್ಕೆ ಇವಾಗ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಣ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಯೆಲ್ಲೋ ಪೌಡರ್ ಸ್ವಲ್ಪ ಎಲ್ಲ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಫ್ರೆಂಡ್ಸ್, ಹೀಗೆ ಯಾವುದೇ ಒಂದು ಐಟಮ್ಸ್ ಮಾಡಬೇಕು ಅಂತಂದರೆ ಎಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾದ್ರೂ ಎಲ್ಲ ರೆಡಿ ಮಾಡಿಕೊಂಡು ಒಂದೇ ಸರಿ ಹಾಕಿ ಮಾಡೋದಲ್ಲ. ಯಾವ್ಯಾವ ಮೆಟೀರಿಯಲ್ನ ಯಾವಾಗ ಹಾಕಿ ಅದನ್ನು ಎಷ್ಟೆಷ್ಟು ನಿಮಿಷ ಯಾವಾಗ ಹಾಕಿ ಅದನ್ನು ಎಷ್ಟು ನಿಮಿಷ ಫ್ರೈ ಮಾಡಬೇಕು, ಅಂದರೆ ಬಾಯ್ಲ್ ಮಾಡಬೇಕು ಅನ್ನೋ ಒಂದು ಟೈಮಿಂಗ್ ಇರುತ್ತೆ. ಯಾಕೆಂದರೆ ಫ್ರೆಂಡ್, ಎಲ್ಲ ಮೆಟೀರಿಯಲ್ನ ಒಂದೇ ಸರಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ರೆ ಆ ಮೆಟೀರಿಯಲ್ಲು, ಆ ಐಟಮ್ಸು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರನೇ ಎಕ್ಸಾಂಪಲ್ ಒಗ್ಗರಣೆನ ಆದಮೇಲೆ ಯಾವುದೇ ಐಟಮ್ಸ್ನ ಎಕ್ಸಾಂಪಲ್ ಸಾಂಬಾರು ಆದ್ರೂ ಅದನ್ನು ಜಾಸ್ತಿ ಟೈಮ್ ಬೇಯಿಸ್ಬಾರ್ದು. ಅದನ್ನು ಬೇಯಿಸಿದ್ರೆ ಏನಾಗುತ್ತೆ, ಒಗ್ಗರಣೆ ಟೇಸ್ಟ್ ಹೊರಟೋಗ್ಬಿಡ್ತದೆ. ಅದಕ್ಕೆ ಒಂದು ಲಿಮಿಟೇಷನ್ ಇರುತ್ತೆ. ನೋಡಿ ಫ್ರೆಂಡ್, ಇವಾಗೆ ಇದೇ ಕಡಲೆ ಉಸಲಿ ಹಿಂಗಿದೆ ನೋಡಿ ಫ್ರೆಂಡ್. ಚೆನ್ನಾಗಿ ಕಲರ್ ಎಲ್ಲ ಬಂದಿದೆಯಲ್ಲ. ಓಕೆ, ನೋಡೋಣ. ಒಂದೇ ಒಂದು ಕಾಳು ಹಾಕಿ ನೋಡೋಣ. ವಾವ್ ಫ್ರೆಂಡ್, ಟೇಸ್ಟ್ ಈಸ್ ನೆಕ್ಸ್ಟ್ ಲೆವೆಲ್. ಓಕೆ ಫ್ರೆಂಡ್, ಥ್ಯಾಂಕ್ ಯು.